ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಬಂದಿದೆ. ಇಲ್ಲೆಲ್ಲ ಜಾತ್ರೆ ಥರ ನಡೀತಾ ಇತ್ತು. ಪರ್ಚೇಸ್ ಮಾಡೋರು ಆಟ ಸಾಮಾನು, ಮಕ್ಕಳಿಗೆ ಕ್ಲಿಪ್ಗಳು, ಬಳೆ ಏನು ಬೇಕಾದರೂ ಸಿಗ್ತಾಯಿದ್ದು. ಇಲ್ಲೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ನಾನೇನು ಆಟ ಸಾಮಾನು ಏನು ತೊಗೊಳ್ಳಿಲ್ಲ, ಚಿಕ್ಕ ಮಕ್ಕಳು ಯಾರೂ ಇಲ್ಲ ನೋಡಿ. ಇಲ್ಲೆಲ್ಲ ಇಷ್ಟು ಬಟ್ಟೆಗಳು, ಟಾಪ್ಗಳು, ನೆಕ್ಸ್ಟು ಎಲ್ಲ ಥರನೂ ಕಬ್ಬಿನ ಜ್ಯೂಸು, ಕಡಲೆಪುರಿ ನೋಡಿ. ಯಾವುದೇ ತೊಗೊಳ್ಳಿ 20 ರೂಪಾಯಿ ಅಂತಾಯಿದ್ರು ನೋಡಿ. ಬಳೆಗಳು ಎಲ್ಲ ಥರನೂ ಇದ್ದು ನೋಡಿ. ಕಡಲೆಪುರಿನೂ ಇದ್ದಾವೆ. ನೆಕ್ಸ್ಟ್ ಕಡಲೆಕಾಯಿ, ಗೊಂಬೆಗಳಿದ್ದಾವೆ. ಆಮೇಲೆ ನೆಕ್ಸ್ಟು ಸಾಂಬ್ರಾಣಿ ಕಡ್ಡಿ, ಸಪೋಟೊ. ಇವು ನಮ್ಮ ಯಜಮಾನ್ರು ಬ್ಲಡ್ ಡೊನೇಟ್ ಮಾಡಿದ್ರು. ಅವರು ಹೋದ ವರ್ಷನೂ ಕೊಟ್ಟಿದ್ರಂತೆ, ಈ ವರ್ಷವೂ ಕೊಡ್ತೀನಿ ಅಂತ ಕೊಡ್ತಾಯಿದ್ರು. ರಕ್ತ ಡೊನೇಟ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಡೊನೇಟ್ ಮಾಡಿದ್ರು. ನನಗಂತೂ ಸೂಜಿ ಹಾಕೋಕೆ ತುಂಬ ಭಯ ಅನಿಸುತ್ತು ನೋಡಿ. ಇಲ್ಲೆಲ್ಲ ಬೇಜಾನ್ ಜನ ಡೊನೇಟ್ ಮಾಡ್ತಾಯಿದ್ರು. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ದೋ. ನಾವು ಹೋದಾಗ ಕಮ್ಮಿ ಇದ್ದರು ಜನ, ಆಮೇಲೆ ತುಂಬ ರಶ್ ಆಗೋಯ್ತು. ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದೆ ನೋಡಿ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿಯವರೆ. ಎಷ್ಟು ಚೆನ್ನಾಗಿ ಒಳಗಡೆ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ 1 ಕಿಲೋಮೀಟ್ರಿಂದ ಕ್ಯೂ ಇತ್ತು, ಆದರೆ ನಾವು ಬೇಗ ಪಾಸ್ ಆದೋ ನೋಡಿ. ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡವ್ರೆ. ಏನು ವೈಕುಂಠ ಏಕಾದಶಿ ನಮ್ಮ ಅಪ್ಪನ ದರ್ಶನ ನಾವೇ ಮೇಲೋಗಿ ವೈಕುಂಠದಲ್ಲಿ ಹೋಗಿ ಬಂದ್ವೇನೋ ಅನಿಸ್ತು. ಆ ಥರ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿತ್ತು ನೋಡಿ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ತೆಂಗಿನ ಗರಿ ಒಳಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಅವಾಗ ಚಿಕ್ಕ ಹುಡುಗರಲ್ಲಿ ತೆಂಗಿನ ಗರಿಯಲ್ಲಿ ವಾಚೆಲ್ಲ ಮಾಡ್ಕೊಳ್ತಾಯಿದ್ದೋ, ಪಿ ಎಲ್ಲ ಮಾಡ್ತಿದ್ದೋ. ಇಲ್ಲಿ ಡೆಕೋರೇಟ್ಗೂ ತೆಂಗಿನ ಗರಿ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದರ್ಶನವೂ ಚೆನ್ನಾಗಾಯಿತು ನೋಡಿ. ಇದೇ ತೆಂಗಿನ ಗರಿ ಮಾಡಿರೋದು ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಪೂಜೆ ಸಾಮಾನು ಇಲ್ಲೇ ಕೊಟ್ಬಿಡ್ಬೇಕು. ನೆಕ್ಸ್ಟ್ ದೇವ್ರ ದರ್ಶನ, ದೇವ್ರು ಇದೆ ನಮ್ಮಪ್ಪ. ಈ ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.